ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಲಾಕ್ 4 ಅಂದರೆ ಥರ್ಡ್ ಇಯರ್ BA KSOU ಪತ್ರಿಕೆ 3 ಅಂದರೆ ಬುಕ್ಕು ಟೆಕ್ಸ್ಟ್ ಬುಕ್ 3ನೇಯಲ್ಲಿ ಬರುವಂತಹ ಬ್ಲಾಕ್ 4ನಲ್ಲಿ ರನ್ನನ ಗದಯುದ್ಧದ ಸಂಗ್ರಹ. ಸೊ ಇದರ ಪಾರ್ಟ್ 2 ವಿಡಿಯೋ ಅಂದರೆ ಪಾತ್ರ ಪರಿಚಯದ ಪಾರ್ಟ್ 2 ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 2 ಯಾರು ನೋಡಿಲ್ಲ ಅದನ್ನು ನೋಡಿ ನಂತರ ಪಾರ್ಟ್ 2 ವಿಡಿಯೋನ ನೀವು ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ದ್ರೌಪದಿ. ಇಡೀ ಮಹಾಭಾರತಕ್ಕೂ ಗದಯುದ್ಧಕ್ಕೂ ಮೂಲ ಕರ್ತಳು ದ್ರೌಪದಿ. ದ್ರೌಪದಿಯ ಕಾರಣದಿಂದಲೇ ದ್ವೇಷ, ಪ್ರತಿಜ್ಞೆ, ವನವಾಸ, ಅಜ್ಞಾತವಾಸ, ಮಹಾಭಾರತ ಎಲ್ಲವೂ ನಡೆಯುವಂತಾಯಿತು. ಅದರಲ್ಲಿಯೂ ಭೀಮಸೇನನ ಪ್ರತಿಜ್ಞೆಗಳಿಗೆ ದ್ರೌಪದಿಯೇ ಕಾರಣ. ದ್ರೌಪದಿಯನ್ನು ಅವಮಾನಿಸಿ ತಟ್ಟಿ ಕರೆದ ಕಾರಣದಿಂದ ಊರು ಭಂಗ ಮಾಡುತ್ತೇನೆಂದು ಪ್ರತಿಜ್ಞೆಗೈದ ಭೀಮ ಮಹಾಭಾರತ ಯುದ್ಧದ ಕಡೆಗೆ ಅದನ್ನು ನೆರವೇರಿಸುತ್ತಾನೆ. ಅಂದರೆ ಒಂದರ್ಥದಲ್ಲಿ ದ್ರೌಪದಿಗೆ ಆದ ಅವಮಾನಕ್ಕೆ ಪ್ರತಿಸೇಡನ್ನು ತೀರಿಸುವುದರೊಂದಿಗೆ ಮಹಾಭಾರತ ಯುದ್ಧ ಅಂತ್ಯವಾಗುತ್ತದೆ. ಮುಖ್ಯವಾಗಿ ಭೀಮ ದುರ್ಯೋಧನನ ಮತ್ತು ದುಶ್ಯಾಸನನನ್ನು ವಿಕಾರವಾಗಿ ಕೊಲ್ಲುವುದು ದ್ರೌಪದಿಯ ಕಾರಣದಿಂದಲೇ. ಅಂತೆಯೇ ಇಡೀ ಮಹಾಭಾರತದಲ್ಲಿ ಅತ್ಯಂತ ಕಷ್ಟವನ್ನು ಅನುಭವಿಸಿದವಳು ಕೂಡ ದ್ರೌಪದಿಯೇ. ರನ್ನನ ಗದಯುದ್ಧದಲ್ಲಿ ದ್ರೌಪದಿಗೆ ಕೆಲವು ಪದ್ಯಗಳನ್ನು ಮೀಸಲಿಟ್ಟಿದ್ದಾನೆ. ಕೇವಲ 3 ಆಶ್ವಾಸಗಳಲ್ಲಿ 1, 2 ಮತ್ತು 8 ದ್ರೌಪದಿಯ ಚಿತ್ರಣ ಕಂಡು ಬರುತ್ತದೆ. ಗದಯುದ್ಧಕ್ಕೆ ಮೊದಲು ಭೀಮನನ್ನು ಉರಿದುಂಬಿಸುವುದು ದ್ರೌಪದಿಯೇ. ಅಂತಹ ದ್ರೌಪದಿಯನ್ನು ದುರ್ಯೋಧನನ ಅವಸಾನದ ನಂತರ ಭೀಮ ಶಾಂತಗೊಳಿಸುತ್ತಾನೆ. ಹೀಗೆ ಗದಯುದ್ಧಕ್ಕೆ ಮೊದಲು ಮತ್ತು ಗದಯುದ್ಧದ ನಂತರ ದ್ರೌಪದಿಯ ಪಾತ್ರವನ್ನು ರನ್ನ ಕವಿ ತಂದಿದ್ದಾನೆ. ಮೊದಲನೇ ಹೇಳಿದಂತೆ ಮಹಾಭಾರತದಲ್ಲಿ ಸಂಕಟಗಳನ್ನು ಅನುಭವಿಸುವಳು ದ್ರೌಪದಿ. ರನ್ನ ಕವಿ ಆಕೆಯ ವರ್ಣನೆಯನ್ನು ಮಾಡುತ್ತಲೇ ಇಡೀ ಮಹಾಭಾರತದ ಉದ್ದಕ್ಕೂ ಅನುಭವಿಸಿರುವ ನೋವಿನ ಚಿತ್ರವನ್ನ ಕಣ್ಮುಂದೆ ತರುತ್ತಾನೆ. ದುರದೃಷ್ಟ ಪರಂಪರೆಯೆಂಬ ಮುಪ್ಪಡರಿದ ಕೊಂಚುಕಿಯನ್ನು ಬುದ್ಧಿಮತಿ ಎಂಬ ಸಖಿಯನ್ನು ಜೊತೆ ಮಾಡಿಕೊಂಡು ದೇವರಾಕ್ಷಸರ ಯುದ್ಧಕ್ಕೆ ವೃತ್ತ ಕೈಗೊಂಡು ಕರಗವನ್ನು ಹೊತ್ತುಕೊಂಡಳೋ ಏನೋ ಎಂಬಂತೆ ಯಾವಾಗಲೂ ತನ್ನ ಕೋಮಲವಾದ ಕಣ್ಣುಗಳಲ್ಲಿ ಕಣ್ಣೀರ ಧಾರೆಯನ್ನು ಕರೆಯುತ್ತಿರುವ ತಾಳಲಾಗದ ಅವಮಾನದ ಬೆಂಕಿಯಲ್ಲಿ ಒಡಲು ಬೇಯುತ್ತಿರುವ ಯಜ್ಞಕುಂಡದಲ್ಲಿ ಬಂದ ದ್ರೌಪದಿ ಭೀಮಸೇನ ಬಳಿಗೆ ಬರುತ್ತಾಳೆ. ಇಡೀ ವರ್ಣನೆಯನ್ನು ದ್ರೌಪದಿಯ ಪಾತ್ರದ ಒಟ್ಟು ಚಿತ್ರಣವನ್ನು ಕಾವ್ಯ ಸೂಕ್ಷ್ಮವಾಗಿ ನೀಡಿದ್ದಾನೆ. ದುಷ್ಟ ಅದೃಷ್ಟ ಎನ್ನುವ ಮುಪ್ಪಾಡರಿದ ಕೊಂಚುಕಿಯರೆಂದರೆ ನತದೃಷ್ಟ ಕಾಲವೆಲ್ಲ ಸಾಯುವ ಸಮಯ ಎಂಬರ್ಥ. ಬುದ್ಧಿಮತಿ ಎಂಬ ಸಖಿಯ ದ್ರೌಪದಿಯನ್ನು ಇರುವ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಹೀಗೆ ಬೆಂಕಿಯಲ್ಲಿ ಹುಟ್ಟಿ ಬಂದು ಸದಾ ಕಣ್ಣೀರಿನಲ್ಲಿಯೇ ದಿನ ದೂಡಿರುವ ದ್ರೌಪದಿಗೆ ಆಗಬೇಕಾಗಿರುವುದು ಒಂದೇ, ಅದು ದುರ್ಯೋಧನನ ಅವಾಸನ. ಇಲ್ಲಿ ಭೀಮನು ಶಾಂತನಾಗಿ ಸಂಧಾನಕ್ಕೆ ಒಪ್ಪಿಬಿಡುತ್ತಾನೋ ಎಂಬ ಕಳವಳ ಆಕೆಗಿದೆ. ಆದ್ರಿಂದಲೇ ಆಕೆ ಭೀಮನನ್ನು ಕುರಿತು ಹೀಗೆ ಹೇಳ್ತಾಳೆ: ನೀಚ ದುಶ್ಯಾಸನನ ಎದೆಯಿಂದ ಚಿಮ್ಮಿದ ರಕ್ತದಿಂದ ನಿನ್ನ ಕೋಪಾಗ್ನಿಯೆಲ್ಲ ಇಳಿದು ಹೋಗಿದೆಯೋ? ಒಂದು ವೇಳೆ ನೀನು ಸಂಧಾನಕ್ಕೆ ಒಪ್ಪಿಬಿಟ್ಟರೆ ಬೆಂಕಿಯಲ್ಲಿ ಹುಟ್ಟಿ ಬಂದ ನಾನು ಬೆಂಕಿಗೆ ಹಾರಿ ಪ್ರಾಣ ಬಿಡುತ್ತೇನೆ ಎಂದು ಹೇಳ್ತಾಳೆ. ಅದಕ್ಕೆ ಪ್ರತಿಯಾಗಿ ಭೀಮ ಹೇಳುವ ಮಾತು ದ್ರೌಪದಿಯ ಹೀನ ಸ್ಥಿತಿಯನ್ನು ಬಿಂಬಿಸುವಂತಿದೆ. ಬಿಚ್ಚಿದ ನಿನ್ನ ಮುಡಿ ಹೀಗೆ ಇಳಿಬಿದ್ದಿರುವಾಗ, ನಿನ್ನ ಕಣ್ಣಿಂದ ನೀರು ಸುರಿಯುತ್ತಲೇ ಇರುವಾಗ ಕುರುಕುಲಕ್ಕೆ ಅಂತಕನಾದ ಈ ಭೀಮ ಕೋಪಹೀನನಾಗಲು ಸಾಧ್ಯವೇ? ಯಾರು ಏನೇ ಅಂದ್ರೆ ದುರ್ಯೋಧನನ ತೊಡೆಯನ್ನು ಮುರಿದು ನಿನ್ನ ಮುಡಿಯನ್ನು ಕಟ್ಟುವೆನು ಎಂದು ಹೇಳ್ತಾನೆ. ಗದಯುದ್ಧದ ಮೂಲ ಉದ್ದೇಶವೂ ಇದೆ. ಸಭಾ ಮಧ್ಯದಲ್ಲಿ ದ್ರೌಪದಿಯನ್ನು ಅವಮಾನ ಮಾಡಿದ ಕಾರಣಕ್ಕಾಗಿಯೇ ಇಷ್ಟೆಲ್ಲ ನಡೆಯುತ್ತಿರುವುದು. ದುರ್ಯೋಧನನ ಅವಸಾನವು ಈ ಹಿನ್ನೆಲೆಯಲ್ಲಿಯೇ ನಡೆಯಬೇಕಾದುದು. ದುರ್ಯೋಧನನ ಊರಭಂಗ ಎಷ್ಟು ಮುಖ್ಯವೋ ದ್ರೌಪದಿಯ ವೇಣಿ ಸಂಹಾರವೂ ಅಷ್ಟೇ ಮುಖ್ಯ. ಅದಕ್ಕೆ ಭೀಮ ಹೇಳುವುದು: ದುರ್ಯೋಧನನ ತೊಡೆಗಳನ್ನು ಸೀಳುವೆನು, ಅವನ ಕಿರೀಟವನ್ನು ಒದೆಯುವೆನು, ನಿನ್ನ ಮುಡಿಯನ್ನು ಹೆಣೆದು ಕಟ್ಟುವೆನು ಎಂದು ಹೇಳ್ತಾನೆ. ಒಟ್ಟಿನಲ್ಲಿಯೇ ದ್ರೌಪದಿ ಭೀಮನನ್ನು ಯುದ್ಧಕ್ಕೆ ಸಜ್ಜುಗೊಳಿಸುವುದರಲ್ಲಿ ಯಶಸ್ವಿಯಾಗುತ್ತಾಳೆ. ದ್ರೌಪದಿಯು ಯುದ್ಧೋತ್ಸಾಹಿಯಾದ ಭೀಮನನ್ನು ಕುರಿತು ಹೊಗಳ್ತಾಳೆ: ಬೇಡಗನು ಪರಮೇಶ್ವರನು ಸಾಹಸ ಭೀಮನು, ಅದು ನಿಮ್ಮೊಡನೆ ಹೋರಾಡಿ ಬದುಕುವವರು ಯಾರಿದ್ದಾರೆ?
ನಿನ್ನ ಭುಜದ ಬಡತಕ್ಕೆ ಗದ ಪ್ರಹಾರಕ್ಕೆ ಚೆಲ್ಲಪಿಲ್ಲಿಯಾಗಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ರಣಭೂಮಿಯಲ್ಲಿ ಬಿದ್ದಿರುವ ಶತ್ರು ಸೈನಿಕರೇ ಇದನ್ನು ಸಾರುತ್ತಾ ಇದ್ದಾರಲ್ಲವೇ ಎಂದು ಹೇಳ್ತಾಳೆ. ಈ ಸಂದರ್ಭದಲ್ಲಿ ವಿದೂಷಕನು ಹೇಳುವ ಮಾತು ದ್ರೌಪದಿಯ ವ್ಯಕ್ತಿತ್ವವನ್ನು ಮತ್ತೆ ನಮ್ಮ ಮುಂದೆ ತಂದು ನಿಲ್ಲಿಸುತ್ತದೆ. ಕುರುಕುಲವನ್ನೇ ನುಂಗಿರುವೆ, ಇನ್ನುಳಿದ ಕೆಲವರನ್ನು ಮುಂದೆ ನುಂಗಲಿರುವೆ. ಒಂದು ಅರ್ಥದಲ್ಲಿ ನೀನು ಎರಡನೇ ಹಿಡಿಂಬೆ. ರಾಕ್ಷಸಿಯಾದ ನಿನ್ನನ್ನು ನಮ್ಮ ಅರಸನು ಎಲ್ಲಿಂದ ತಂದನೋ ಎಂದು ವಿದೂಷಕ ಹೇಳ್ತಾನೆ. ಮಹಾಭಾರತ ಘಟನಾವಳಿಗಳಿಗೆ ದ್ರೌಪದಿಯ ಮನದ ಬೇಗುದಿ ಕಾರಣವೆಂಬುದನ್ನು ವಿದೂಷಕನ ಈ ಮಾತುಗಳು ಧ್ವನಿಸುತ್ತದೆ. ಹೀಗೆ ಕಾವ್ಯದ ಪ್ರಾರಂಭದಲ್ಲಿಯೇ ಕಾಣಿಸಿಕೊಳ್ಳುವ ದ್ರೌಪದಿ ಗದಾಯುದ್ಧಕ್ಕೆ ಭೀಮನನ್ನು ಸಜ್ಜುಗೊಳಿಸಿ ಮರೆಯಾಗ್ತಾಳೆ. ಮುಂದೆ ಗದಾಯುದ್ಧ ನಡೆದು ದುರ್ಯೋಧನ ಅವಸಾನವಾದಾಗ ಮತ್ತೆ ದ್ರೌಪದಿ ಪಾತ್ರ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ದ್ರೌಪದಿಯ ಅಭಿಪ್ರಾಯಕ್ಕಾಗಲಿ ಮನೋವಿಗಿಂತಕ್ಕಾಗಲಿ ಕವಿ ಯಾವ ಪ್ರಾಧಾನ್ಯವನ್ನು ಕೊಡುವುದಿಲ್ಲ. ಕೋಪಾಗ್ನಿಯಿಂದ ಬೆಂದು ಹೋಗಿದ್ದ ದ್ರೌಪದಿಯನ್ನು ಶಾಂತಗೊಳಿಸುವುದರತ್ತ ಕತೆ ಸಾಗುತ್ತದೆ. ಧರ್ಮರಾಯನ ಅನುಮತಿಯ ಮೇರೆಗೆ ದ್ರೌಪದಿಯನ್ನು ರಣರಂಗಕ್ಕೆ ಕರೆಸಿಕೊಂಡ ಭೀಮ ಶತ್ರು ಸಂಹಾರವಾಯಿತು, ಇನ್ನು ಮುಡಿಕಟ್ಟಿಕೋ ಎಂದು ಹೇಳ್ತಾನೆ. ಆಗ ದ್ರೌಪದಿ ಮುಡಿಕಟ್ಟಿಕೊಳ್ಳುವ ಅಭ್ಯಾಸ ಹಲವು ವರ್ಷಗಳಿಂದ ತಪ್ಪಿ ಹೋಗಿದ್ದರಿಂದ ನೀನೇ ಮುಡಿಕಟ್ಟು ಎಂದು ಭೀಮನ ಕೈಯನ್ನು ಹಿಡಿಯುತ್ತಾಳೆ. ಆಗ ಭೀಮನು ದ್ರೌಪದಿಯ ಮುಡಿಯನ್ನು ಕಟ್ಟುತ್ತಾನೆ. ಮತ್ತೆ ಮುಂದುವರಿದು, ತೋಳ್ಬಲದಲ್ಲಿ ಮಿಗಿಲಾದವರು ಕಿರೀಟಪ್ರಾಯರಾದವರು ಪಟ್ಟಾಭಿಷಿಕ್ತರಾದವರು, ಯುದ್ಧದಲ್ಲಿ ವೀರವೇಷದಿಂದ ಹೋರಾಡಿದ ಶಕ್ತಿಯರು, ವಿಜಯಶ್ರೀಗೆ ನೆಲೆಯಾದವರು, ಯಜ್ಞ ಮಾಡಿ ಪವಿತ್ರರಾದವರು ಎಲ್ಲರೂ ಈ ಕೇಶಪಾಶದಲ್ಲಿ ನಿರ್ನಾಮವಾಗಿ ಹೋದರು. ನಿನ್ನ ಕೇಶಪಾಶವು ಕರೂರು ರಾಜನಿಗೆ ಯಮಪಾಶವಾಯಿತು ಎನ್ನುತ್ತಾನೆ. ಮುಂದಿನ ಕೆಲವು ಪದ್ಯಗಳು ದ್ರೌಪದಿಯ ವರ್ಣನೆ ಮಾಡುವುದಕ್ಕೆ ಸೀಮಿತವಾಗಿದೆ. ಒಟ್ಟಿನಲ್ಲಿ ದ್ರೌಪದಿಯ ಶ್ರೀ ಮುಡಿಯ ಕಾರಣದಿಂದಲೇ ಕರೂರು ರಾಜನ ವಂಶ ನಿರ್ವಂಶವಾಯಿತು ಎನ್ನುವುದನ್ನು ಕವಿ ಚಿತ್ರಿಸಿದ್ದಾನೆ. ಅಂತೆಯೇ ಭೀಮ ಮತ್ತು ದ್ರೌಪದಿಯ ನಡುವೆ ಮುಕ್ತವಾದ ಮಾತುಕತೆಗೆ ಅವಕಾಶ ಕಲ್ಪಿಸಿಕೊಡುವುದರ ಮೂಲಕ ಕಾವ್ಯಕ್ಕೆ ಪ್ರೇರಕ ಶಕ್ತಿಯಾಗಿ ದ್ರೌಪದಿಯನ್ನು ಸ್ವೀಕರಿಸಿದ್ದಾನೆ. ಆದರೆ ಕಾವ್ಯದ ಪ್ರಾರಂಭದಲ್ಲಿ ವ್ಯಕ್ತಗೊಳ್ಳುವ ದ್ರೌಪದಿಯ ವ್ಯಕ್ತಿತ್ವದ ಕಾವ್ಯದ ಕಡೆಯಲ್ಲಿ ಗೌಣ್ಯವಾಗಿ ಹೋಗುತ್ತದೆ. ಇವಾಗ ಸಂಜಯದ ಪಾತ್ರವನ್ನು ತಿಳಿದುಕೊಳ್ಳೋಣ. ರನ್ನನ ಸಂಜಯ ಒಬ್ಬ ನ್ಯಾಯವಾದಿಯಂತೆ ಕರ್ತವ್ಯ ನಿರ್ವಹಿಸುತ್ತಾನೆ. ಕಾವ್ಯದ ಉದ್ದಕ್ಕೂ ದುರ್ಯೋಧನ ಜೊತೆಗೆ ಕಾಣಿಸಿಕೊಳ್ತಾನೆ. ವಾಸ್ತವ ಸಂಗತಿಗಳನ್ನು ಆತನಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡ್ತಾನೆ. ಹಾಗಾಗ ದುರ್ಯೋಧನನ ಎದುರುಗಡೆಯೇ ಆತನನ್ನು ವಿಮರ್ಶಿಸುವ ವಿಮರ್ಶಕನೂ ಆಗಿದ್ದಾನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಏಕಾಂಗಿಯಾಗಿ ಉಳಿದ ದುರ್ಯೋಧನನಿಗೆ ಒಳ್ಳೆಯ ಆತ್ಮೀಯ ಸ್ನೇಹಿತನಾಗಿ ಕಂಡುಬರ್ತಾನೆ. ಎಲ್ಲರನ್ನು ಕಳೆದುಕೊಂಡು ಏಕಾಂಗಿಯಾಗಿ ಉಳಿದಿರುವ ದುರ್ಯೋಧನ ಹತಾಶನಾಗಿರುತ್ತಾನೆ. ಭೀಷ್ಮ ದ್ರೋಣರನ್ನು ಕುರಿತು ನನಗೆ ಮೋಸ ಮಾಡಿದರೆಂದು ಹೀಗೆಳೆಯುತ್ತಾನೆ. ಇವರಿರುವರನ್ನು ನಂಬಿ ನಾನು ಕೆಟ್ಟೆನೆಂದು ಹೇಳ್ತಾನೆ. ದ್ರೋಣರು ಭೀಷ್ಮರು ಯುದ್ಧರಂಗದಲ್ಲಿ ಹೋರಾಟ ಮಾಡಲಾಗದೆ ಕಾಳಗದಿಂದ ಹಿಂದೆಗೆದರು. ಕರ್ಣನನ್ನು ನನ್ನ ಎದುರೇ ಅವಮಾನಿಸಿದರು. ಅಶ್ವತ್ಥಮನು ಮೋಸ ಮಾಡಿದ ಎಂದೆಲ್ಲ ಹಪಿಸುತ್ತಾನೆ. ಆ ಸಂದರ್ಭದಲ್ಲಿ ಸಂಜಯನು ದುರ್ಯೋಧನನ ಅಭಿಪ್ರಾಯಕ್ಕೆ ವಿರುದ್ಧವಾದ ಮಾತುಗಳನ್ನು ಆಡ್ತಾನೆ. ದ್ರೋಣ ಭೀಷ್ಮರ ಪರಾಕ್ರಮವನ್ನು ಹೊಗಳ್ತಾನೆ. ದ್ರೋಣ ಈ ಭೀಷ್ಮನು ತಮ್ಮ ಸ್ವಾಮಿ ಭಕ್ತಿಗೆ ಕಳಶ ಬಿಟ್ಟ ರೀತಿಯಲ್ಲಿಯೇ ಹೋರಾಟ ಮಾಡಿದ್ದಾರೆ. ಆದರೆ ಅರ್ಜುನನನ್ನು ಸೋಲಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಅರ್ಜುನನ ಪರಾಕ್ರಮ ನಿನಗೆ ತಿಳಿದಿದೆ ಎಂದು ದುರ್ಯೋಧನ ಮುಂದೆ ಅರ್ಜುನ ಶೌರ್ಯವನ್ನು ಮೆಚ್ಚಿ ಹೊಗಳುತ್ತಾನೆ. ರನ್ನ ಸಂಜಯನ ಮೂಲಕ ದುರ್ಯೋಧನ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಮಾಡಿಸಿದ್ದಾನೆ. ಸಂಜಯ್ ಯಾವ ಕೃಪೆಗೂ ಪ್ರಭಾವಕ್ಕೂ ಒಳಗಾಗದೆ ಧರ್ಮ ಅಧರ್ಮವನ್ನು ಸತ್ಯವನ್ನು ದುರ್ಯೋಧನನ ಮುಂದೆ ತೆರೆದಿರ್ತಾನೆ. ಪಾಂಡವ ಅಮಿತ ಶಕ್ತಿಯನ್ನು ದುರ್ಯೋಧನಿಗೆ ಇರುವ ಮಿತಶಕ್ತಿಯನ್ನು ತಿಳಿಸುವ ಪ್ರಯತ್ನ ಮಾಡ್ತಾನೆ. ದುರ್ಯೋಧನ ಸಂಜಯನ ಮಾತನ್ನು ಖಂಡಿಸಿದಾಗಲೂ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಸಂಜಯ ನೀಡ್ತಾನೆ. ಆದರೂ ದುರ್ಯೋಧನನ ಮನೋ ಇಂಗಿತಕ್ಕೆ ವಿರುದ್ಧವಾಗಿ ಸಂಜಯ ಎಲ್ಲೂ ಮಾತನಾಡುವುದಿಲ್ಲ. ಭೀಷ್ಮ ಮತ್ತು ದ್ರೋಣರು ಸೋಲಲು ಅವರಲ್ಲಿದ್ದ ಸಾಮರ್ಥ್ಯಕ್ಕಿಂತ ಅರ್ಜುನನಲ್ಲಿದ್ದ ಮಿಗಿಲಾದ ಪರಾಕ್ರಮ ಕಾರಣವೆಂಬುದನ್ನು ಸಂಜಯ ತಿಳಿಸ್ತಾನೆ. ಹೀಗಾಗಲೇ ಅರ್ಜುನನ ಪರಾಕ್ರಮ ವ್ಯಕ್ತಗೊಂಡಿದ್ದ ಅನೇಕ ಘಟನೆಗಳನ್ನು ನೆನಪಿಸ್ತಾನೆ. ಯಮರಾಜ, ಇಂದ್ರ, ಶಿವ, ಕರ್ಣ, ದ್ರೋಣ, ಭೀಷ್ಮ ಇವರ್ಯಾರಿಗೂ ಅರ್ಜುನನನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲವೆಂದ ಮೇಲೆ ಬೇರೆ ಯಾರಾದರೂ ಆತನನ್ನು ಗೆಲ್ಲಲು ಸಾಧ್ಯವೇ ಎಂದು ಹೇಳ್ತಾನೆ. ಹಾಗೆಯೇ ಮುಂದುವರಿದ ಸಂಜಯ ಭೀಮನ ಪರಾಕ್ರಮವನ್ನು, ನಕುಲ ಸಹದೇವರ ವಿನಯವಂತಿಕೆಯನ್ನು, ಧರ್ಮರಾಯನ ಧರ್ಮಗುಣವನ್ನು ಹಾಡಿ ಹೋಗುತ್ತಾನೆ. ಸಿಂಹಲೋಕನ ಕ್ರಮದ ಮೂಲಕ ಕತೆ ಹೇಳ ಹೊರಟ ರನ್ನನಿಗೆ ದುರ್ಯೋಧನನ ಎದುರುಗಡೆಯೇ ಅದು. ಇಂತಹ ಸಂದರ್ಭದಲ್ಲಿ ಪಾಂಡವರ ಪ್ರತಾಪಗಳನ್ನು ಸಂಜಯನ ಬಾಯಿಂದ ಕೇಳಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಕಾಡುತ್ತದೆ.
ಕಾವ್ಯದಲ್ಲಿ ಔಚಿತ್ಯ ಮತ್ತು ಅನೌಚಿತ್ಯದ ಪ್ರಶ್ನೆ ಸಂಜಯನ ಈ ಮಾತುಗಳಲ್ಲಿ ಉಂಟಾಗಬಹುದು. ಆದರೂ ಗುಣಕ್ಕೆ ಮತ್ಸರವೇಕೆ ಎಂಬುದನ್ನು ಒಪ್ಪಿಕೊಂಡು ಸಂಜಯನನ್ನು ಒಬ್ಬ ನಿಷ್ಪಕ್ಷಪಾತಿ ವ್ಯಕ್ತಿಯಾಗಿ ಓದುಗ ಸ್ವೀಕರಿಸಬೇಕಾಗುತ್ತದೆ. ಸಂಜಯ ಪಾಂಡವರೆಲ್ಲರನ್ನು ಹೊಗಳುವಾಗ ದುರ್ಯೋಧನ ಅವರುಗಳ ಶೌರ್ಯದ ಹಿಂದಿನ ಕೌರ್ಯವನ್ನು ಬಯಲು ಮಾಡುತ್ತಾ ಹೋಗ್ತಾನೆ. ಧರ್ಮರಾಯ, ಭೀಮ, ನಕುಲ, ಸಹದೇವರನ್ನು ವಂಶಹೀನರೆಂದು ನಿರಾಕರಿಸಿ ರುದ್ರನನ್ನು, ಇಂದ್ರನನ್ನು, ಹನುಮಂತನನ್ನು, ಕೃಷ್ಣನನ್ನು ದೂಷಿಸ್ತಾನೆ. ಸಂಜಯನ ಯಾವ ಮಾತಿಗೂ ಬೆಲೆ ಕೊಡದೆ ಯುದ್ಧಮುಖಿಯಾಗುತ್ತಾನೆ. ಆಗ ಸಂಜಯ ದುರ್ಯೋಧನನ್ನು ತಡೆಗಟ್ಟಿ, ನೋಡು, ಏನೇ ಆಗಲಿ ನಿನಗೆ ದೈವ ವಿರೋಧಿಯಾಗಿದೆ. ನೀನು ಶತ್ರುರಾಜರಿಗೆ ಅದು ಅನುಕೂಲವಾಗಿದೆ. ಅಂದರೆ ದೈವ ಅಂದರೆ ಯಾರು? ಕೃಷ್ಣ. ಕೃಷ್ಣನೇ ಪಾಂಡವರ ಜೊತೆ ನಿಲ್ತಾನಲ್ವಾ, ಸೊ ಅದಕ್ಕೆ ಅವನು ಹೇಳ್ತಿದ್ದಾನೆ ಸಂಜಯ, ನೋಡು, ನೀನು ಏನೇ ಮಾಡಿದ್ರೂ ನಿನಗೆ ಒಂದು ದೈವ ವಿರೋಧಿಯಾಗಿದೆ. ನೀನು ಶತ್ರುರಾಜರಿಗೆ ಅದು ಆಗಿದೆ. ಒಂದರ್ಥದಲ್ಲಿ ನಿನ್ನ ಅಸಾಧಾರಣ ಶೂರರು ಅಂಥವರ ಎದುರಿಗೆ ನೀನು ಹೋರಾಡಿ ಗೆಲ್ಲುತ್ತೇನೆ ಎಂಬುದು ಅರ್ಥವಿಲ್ಲದ ಮಾತು ಎಂದು ಹೇಳ್ತಾನೆ. ಹೀಗೆ ಸಂಜಯನ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಸುವ ಪ್ರಯತ್ನ ಮಾಡ್ತಾನೆ. ಭೀಷ್ಮನ ಪರಾಕ್ರಮವನ್ನು ಹೇಳಿ ಅವನೊಡನೆ ನೀನು ಹೋರಾಡಿ ಗೆಲ್ಲುವುದು ಅಸಾಧ್ಯವೆಂದು ಹೇಳ್ತಾನೆ. ಆದರೆ ಸಂಜಯನ ಈ ಮಾತುಗಳು ದುರ್ಯೋಧನಿಗೆ ರುಚಿಸುವುದಿಲ್ಲ. ಅವನು ಕೇಳಲ್ಲ. ಸಂಜಯನ ಒಳಗಡೆ ಮತ್ತರುವ ದ್ರೋಣವನ್ನು ಭೀಷ್ಮನನ್ನು ಕಾಣುತ್ತಾನೆ. ಎತ್ತವರನ್ನು ಹೊಗಳಿ ನಮ್ಮನ್ನು ತೆಗಳುವ ನೀನು ಕೂಡ ಇನ್ನೊಬ್ಬ ದ್ರೋಣ ಹಾಗೂ ಭೀಷ್ಮನಾಗಬೇಕೆಂದಿರುವೆಯ ಎನ್ನುತ್ತಾನೆ. ಹೀಗೆ ಪ್ರಾರಂಭದಲ್ಲಿ ನೇರವಾಗಿ ಸಂಜಯ ಮಾತುಗಳನ್ನು ಹಾಡುತ್ತಾ ದುರ್ಯೋಧನನ್ನು ಪರಿವರ್ತಿಸುವ ಪ್ರಯತ್ನ ಮಾಡ್ತಾನೆ. ಯಾವಾಗ ದುರ್ಯೋಧನ ಸಂಜಯನ ಮೇಲೆ ತಿರುಗಿ ಮಾತಾಡ್ತಾನೋ ಆಗ ಸಂಜಯನು ಮೌನದಿಂದಲೇ ಎಲ್ಲವನ್ನು ಸಾಧಿಸಬೇಕು. ಮೆಚ್ಚಿಸಬೇಕಾದ ವ್ಯಕ್ತಿಯನ್ನು ರೇಗಿಸಬಾರದು, ಈತನಿಗೆ ಅನುಕೂಲವಾಗಿಯೇ ವರ್ತಿಸಬೇಕೆಂದು ತೀರ್ಮಾನಿಸ್ತಾನೆ. ಒಟ್ಟಿನಲ್ಲಿ ಏಕಾಂಗಿಯಾಗಿ ಉಳಿದ ದುರ್ಯೋಧನನಿಗೆ ಓರ್ವ ಹಿತಚಿಂತಕನಾಗಿ ಸಂಜಯ ಕಂಡು ಬರ್ತಾನೆ. ಕಡೆಗೆ ಓರ್ವ ಮಂತ್ರಿಯಾಗಿಯೂ ಸಲಹೆ ಕೊಡ್ತಾನೆ. ಇನ್ನು ನಿನ್ನ ಕಡೆ ಅಶ್ವತ್ಥಾಮ, ಬಲರಾಮ, ಕೃತವರ್ಮರು ಇದ್ದಾರೆ. ಅವರಲ್ಲಿ ಯಾರಿಗಾದರೂ ಪಟ್ಟ ಕಟ್ಟಿ ಯುದ್ಧ ಮುಂದುವರಿಸು ಎಂದು ಸಲಹೆ ಕೊಡ್ತಾನೆ. ಆದರೆ ಅದನ್ನು ದುರ್ಯೋಧನ ತಿರಸ್ಕರಿಸ್ತಾನೆ. ಸಂಜಯನ ದೃಷ್ಟಿ ಹೇಗಾದರೂ ಮಾಡಿ ದುರ್ಯೋಧನನು ಯುದ್ಧ ಮುಖದಿಂದ ತಪ್ಪಿಸುವುದೇ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಆತನ ಪ್ರಯತ್ನ ಸಾಗುತ್ತದೆ. ಯಾವುದಕ್ಕೂ ದುರ್ಯೋಧನ ಒಪ್ಪದಿದ್ದಾಗ ಸಂಜಯ ಹೇಳುವುದು, ಎಲ್ಲವನ್ನು ಕಳೆದುಕೊಂಡು ದುಃಖನಾಗಿರುವ ನಿನ್ನ ತಂದೆ ತಾಯಿಯರ ಪಾದಗಳಿಗೆ ಎರಗಿ ಅವರ ದುಃಖವನ್ನು ಕಡಿಮೆ ಮಾಡು. ಆದ್ದರಿಂದ ನೀನು ಪಾಳೆಯಕ್ಕೆ ನಡೆ ಎನ್ನುತ್ತಾನೆ. ಹೀಗೆ ಪ್ರತಿ ಸಂದರ್ಭದಲ್ಲಿ ದುರ್ಯೋಧನನ ಮನವನ್ನು ಬೇರೆಡೆಗೆ ಒಯ್ಯುವ ಪ್ರಯತ್ನವನ್ನು ಸಂಜಯ ಮಾಡುತ್ತಾನೆ. ಆದರೆ ಸಂಜಯನ ಯಾವ ಅಭಿಪ್ರಾಯಗಳನ್ನು ದುರ್ಯೋಧನ ಒಪ್ಪೋಕೆ ರೆಡಿ ಇರಲ್ಲ. ಮುಂದೆ ಗಾಂಧಾರಿ ಧೃತರಾಷ್ಟ್ರರು ದುರ್ಯೋಧನನ್ನು ಭೇಟಿಯಾಗಿ ಸಂಧಿಗೆ ಒಪ್ಪು ಎಂದು ಹೇಳಿದಾಗ ಸಂಜಯ ಅದನ್ನು ಮತ್ತೆ ಅನುಮೋದಿಸುತ್ತಾನೆ. ಇದೆಲ್ಲ ಕಂಡು ಬರುವುದು ಸಂಜಯನ ಸತತ ಪ್ರಯತ್ನ. ದುರ್ಯೋಧನನು ಹೇಗಾದರೂ ಯುದ್ಧ ಮುಖದಿಂದ ತಪ್ಪಿಸಬೇಕೆಂಬ ಬಯಕೆ. ಇದು ಆತ ದುರ್ಯೋಧನನ ಮೇಲೆ ಇಟ್ಟಿರುವ ಸ್ವಾಮಿ ಪ್ರೇಮವನ್ನು ತಿಳಿಸುತ್ತದೆ. ದುರ್ಯೋಧನ ಭೀಷ್ಮರನ್ನು ಭೇಟಿಯಾಗಲು ರಣರಂಗದಲ್ಲಿ ನಡೆದು ಹೋಗುವಾಗ ಆತನ ನೋವಿಗೆ ನೋವಾಗಿ ಸಂಜಯ ಕಂಡು ಬರ್ತಾನೆ. ಇದುವರೆಗೂ ದುರ್ಯೋಧನಿಗೆ ಬುದ್ಧಿವಾದ ಹೇಳುತ್ತಿದ್ದ ಸಂಜಯ ಇಲ್ಲಿ ದುರ್ಯೋಧನ ಸ್ಥಿತಿಯನ್ನು ಕಂಡು ಮಮ್ಮಲ ಮರೆಗೆ ಹೇಳುತ್ತಾನೆ. ದುರ್ಯೋಧನ ಅಂಗಾಲಿಗೆ ರಣಭೂಮಿಯಲ್ಲಿ ಬಿದ್ದಿದ್ದ ನೇಗಿಲು, ಚಕ್ರ, ಕುಂಶ ಮೊದಲಾದ ಆಯುಧಗಳನ್ನು ಚುಚ್ಚಿ ಆತ ನೋವಿನಿಂದ ಕುಸಿದು ಮೆಲ್ಲನೆ ನಡೆಯುವ ಸ್ಥಿತಿಯನ್ನು ಕಂಡು ಸಂಜಯ ಕಂಬನಿಗೆರೆದು ಅಳತೊಡಗುತ್ತಾನೆ. ಶತ್ರು ಮಂಡಳಿಕರ ಕಿರೀಟಗಳು ಬಾಗಿ ನಮಸ್ಕರಿಸುತ್ತಿದ್ದ ನಿಮ್ಮ ಪಾದಗಳು ಇಂದು ಬಾಣ ಖಡ್ಗಗಳ ಹಲುಗಳಿಂದ ಚುಚ್ಚಿಸಿಕೊಳ್ಳುತ್ತಾ ನಡೆಯುವಂತಾಯಿತೇ ಎಂದು ರೋಧಿಸ್ತಾನೆ. ದುರ್ಯೋಧನನ ಮೇಲೆ ಸಂಜಯ ಹೊಂದಿದ ಅಭಿಮಾನ ಈ ಸಂದರ್ಭದಲ್ಲಿ ವ್ಯಕ್ತವಾಗಿದೆ. ರಣಂಗಣದ ಚಿತ್ರವನ್ನು ನೋಡಿ ಯುದ್ಧದ ಭೀಕರಕತೆಯ ಬಗ್ಗೆ ದುರ್ಯೋಧನ ಮಮ್ಮಲ ಮರುಗಿದಾಗ ಸಂಜಯ ಮತ್ತೆ ದುರ್ಯೋಧನನ ಮನಪರಿವರ್ತನೆ ಮಾಡುವ ಪ್ರಯತ್ನ ಮಾಡ್ತಾನೆ. ರಾಜನೀತಿಯನ್ನು ಹೇಳುವುದಾದರೆ, ನೀನು ಈಗ ಸಂಧಿ ಮಾಡಿಕೊ, ಪಾಂಡವರೊಡನೆ ಯುದ್ಧ ಮಾಡುವುದು ಮಹಾದೋಷಕ್ಕೆ ಎಡೆಯಾಗುತ್ತದೆ. ಈ ಹಿಂದೆ ಹಿರಿಯರು ಹೇಳಿದರೂ ನೀನು ಕೇಳಲಿಲ್ಲ. ಭೀಮನು ಸಾಮಾನ್ಯನಲ್ಲ, ಆತನು ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ ಅಂತ ಹೇಳ್ತಾನೆ ಸಂಜಯ. ಒಟ್ಟಿನಲ್ಲಿ ಇಡೀ ಕಾವ್ಯದಲ್ಲಿ ದುರ್ಯೋಧನನೊಂದಿಗೆ ಸಾಗುವ ಸಂಜಯ ದುರ್ಯೋಧನನ ಮನ ಮಿಡಿತವನ್ನು ಅರಿತು ಮಾತನಾಡ್ತಾನೆ. ದುರ್ಯೋಧನ ಕೋಪದಿಂದಿದ್ದಾಗ ವೀರತನದ ಮಾತುಗಳನ್ನೇ ಹಾಡ್ತಾನೆ. ಆತ ದುಃಖಿಸಿದಾಗ ಈತನು ದುಃಖಿಸುತ್ತಾನೆ. ದುರ್ಯೋಧನನ ಮನಸ್ಸು ಮೃದುವಾಗಿದೆ ಎಂದಾಗ ಮೃದುವಾದ ಮಾತುಗಳನ್ನಾಡಿ ಯುದ್ಧ ಮುಖದಿಂದ ತಪ್ಪಿಸುವ ಪ್ರಯತ್ನ ಮಾಡ್ತಾನೆ.
ದುರ್ಯೋಧನ, ಕರ್ಣ, ದುಶ್ಯಾಸನ ಮೊದಲಾದವರ ಹೆಣಗಳನ್ನು ನೋಡಿ ಸಂಜಯನನ್ನು ಕುರಿತು ಅವರೊಡನೆ ತಾನು ಪ್ರೀತಿಯಿಂದ ಮಾತನಾಡಲಿ, ಯಾರೊಡನೆ ಒಲಗದಲ್ಲಿರಲಿ, ಯಾರ ಜೊತೆ ಊಟ ಮಾಡಲಿ, ಯಾರೊಂದಿಗೆ ಆನೆ ಕುದುರೆಗಳ ಸವಾರಿ ಮಾಡಲಿ, ನನಗೆ ಪ್ರಿಯರಾದವರು ಎಲ್ಲರೂ ಎಲ್ಲಿ ಸತ್ತಿರುವಾಗ ಎಂದು ತನ್ನ ಮನದ ಅಳಲನ್ನು ತೋಡಿಕೊಳ್ತಾನೆ. ಈ ಮಾತನ್ನು ಕೇಳಿದ ಸಂಜಯ ಇದುವರೆಗೆ ತಾವು ಹೇಳುತ್ತಿದ್ದ ಅಭಿಪ್ರಾಯಗಳಿಗೆ ತಿಲಾಂಜಲಿ ಇಟ್ಟಂತೆ ಮಾತನಾಡುತ್ತಾನೆ. ದುರ್ಯೋಧನನ ಮನಸ್ಥಿತಿಯನ್ನು ಅರಿತವನಂತೆ ಹೇಳ್ತಾನೆ. ಹೆಂಗಸರು ಅಳುವಂತೆ ಗಂಡಸರು ಅಳತೊಡಗಿದರೆ ಹೇಗೆ? ಶೌರ್ಯದಿಂದ ಛಲವನ್ನು ಸಾಧಿಸು. ಕುರುಕುಲ ಭೂಷಣನಾದ ನೀನು ಹಿಡಿದ ಛಲವನ್ನೇ ಪೂರೈಸು ಎಂದು ಹೇಳಿಬಿಡುತ್ತಾನೆ. ಒಟ್ಟಿನಲ್ಲಿ ಸಂಜಯ ರನ್ನನ ಗದಾಯುದ್ಧದಲ್ಲಿ ಓರ್ವ ವಿಮರ್ಶಕನ ಕೆಲಸವನ್ನ ಮಾಡಿದ್ದಾನೆ. ರನ್ನನ ಸಿಂಹಾವಲೋಕನ ಕಾವ್ಯ ರೀತಿಗೆ ಸಂಜಯನ ಪಾತ್ರ ಅತ್ಯಂತ ಸಹಕಾರಿಯಾಗಿದೆ. ಆತನ ಮಾತುಗಳ ಮೂಲಕವೇ ಪಾಂಡವರ ಕತೆ ಪರಿಪರಿಯಾಗಿ ತೆರೆದುಕೊಳ್ಳುತ್ತದೆ. ಜೊತೆಗೆ ದುರ್ಯೋಧನನಿಗೆ ಒಬ್ಬ ನಿಜ ಸ್ನೇಹಿತನಾಗಿ ಕಂಡು ಬರ್ತಾನೆ. ಮೊದಲಿಗೆ ದುರ್ಯೋಧನನ್ನು ಯುದ್ಧಮುಖದಿಂದ ತಪ್ಪಿಸುವ ಪ್ರಯತ್ನ ಮಾಡಿದ್ರೂ ಕಡೆಗೆ ಹಿಡಿದ ಛಲವನ್ನೇ ಸಾಧಿಸು ಎನ್ನುತ್ತಾ ದುರ್ಯೋಧನ ದೃಢ ನಿರ್ಧಾರವನ್ನ ಒಪ್ಕೊಳ್ತಾನೆ. ಗಾಂಧಾರಿಯ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಗದಾಯುದ್ಧ ಕಾವ್ಯದಲ್ಲಿ ಕಂಡುಬರುವ ಪ್ರಮುಖನಾದ ಶ್ರೀ ಪಾತ್ರಗಳು ಎರಡು. ಒಂದು ದ್ರೌಪದಿಯಾದರೆ ಮತ್ತೊಂದು ಗಾಂಧಾರಿಯದು. ದ್ರೌಪದಿ ಯುದ್ಧಮುಖಿಗೆ ಪ್ರೇರಣಾ ಶಕ್ತಿಯಾದರೆ ಗಾಂಧಾರಿ ಯುದ್ಧವನ್ನು ತಪ್ಪಿಸಲು ಪ್ರಯತ್ನ ಪಡ್ತಾಳೆ. ಗಾಂಧಾರಿ ಅಂದರೆ ಒಂದು ಹೆಣ್ಣು. ತನ್ನ ಕಡೆಯವರೆಲ್ಲ ಕಳೆದುಕೊಂಡು ರಣರಂಗದಲ್ಲೇ ಏಕಾಂಗಿಯಾಗಿ ಉಳಿದ ಮಗನಾದ ದುರ್ಯೋಧನನ್ನು ಹುಡುಕಿಕೊಂಡು, ಅಂದರೆ ದುರ್ಯೋಧನನಮ್ಮ ಗಾಂಧಾರಿಯ ಮಗ ದುರ್ಯೋಧನ ಹುಡುಕಿಕೊಂಡು ಹುಟ್ಟು ಕರುಡನಾದ ಧೃತರಾಷ್ಟ್ರನೊಡನೆ ಅಂದ ಗಾಂಧಾರಿ ರಣರಂಗಕ್ಕೆ ಬರ್ತಾಳೆ. ಅಂದ್ರೆ ಗಾಂಧಾರಿಗೆ ಕಣ್ಣಿರಲ್ಲ. ಅದ್ಭುತವಾದ ಶೋಕ ಸಂದರ್ಭಕ್ಕೆ ಕವಿ ಇದನ್ನು ಬಳಸಿಕೊಂಡಿದ್ದಾನೆ. ನಿನ್ನ ತಂದೆ ತಾಯಿ ಹುಡುಕಿಕೊಂಡು ಬರುತ್ತಿದ್ದಾರೆ ಎಂಬ ಸಂಜಯನ ಮಾತು ಕೇಳಿ ದುರ್ಯೋಧನ ಕಂಗೆಡುತ್ತಾನೆ. ಕಂದ, ನಿನ್ನ ತಮ್ಮಂದಿರಲ್ಲಿ ಎಂದು ತಾಯಿ ಕೇಳಿದರೆ ಏನೆಂದು ನಾನು ಉತ್ತರ ಕೊಡಲಿ ಎಂದು ಯೋಚಿಸುತ್ತಲೇ ದುರ್ಯೋಧನ ಮೂರ್ಛೆಗೆ ಹೋಗ್ತಾನೆ. ತನ್ನ ಮಗನನ್ನು ಹುಡುಕಿಕೊಂಡು ಬರುತ್ತಿದ್ದ ಗಾಂಧಾರಿಗೆ ಈ ವಿಷಯ ತಿಳಿಯಲಾಗಿ ಅಂದೆಯಾದ ಗಾಂಧಾರಿ ಮಗ ಸತ್ತು ಹೋದನೆಂದೇ ಪ್ರಲಾಪಿಸುತ್ತಾಳೆ. ಇದುವರೆಗೆ ತಮ್ಮ ವಂಶಕ್ಕೆ ಆಧಾರವಾಗಿದ್ದ ನಿನ್ನನ್ನು ಈ ಭೀಮನು ನುಂಗಿ ಹಾಕಿದ್ದಾನೆ ಎಂದು ಪ್ರಲಾಪಿಸುತ್ತಾಳೆ. ಅಂದರೆ ಗಾಂಧಾರಿಗೆ ದುರ್ಯೋಧನ ಭೀಮನಿಂದ ಹತನಾಗುವನೆಂಬ ಭಯ ಯಾವಾಗಲೂ ಕಾಡುತ್ತಿದೆ ಎಂಬುದನ್ನು ಈ ಪದ್ಯಗಳು ನಮಗೆ ಇಲ್ಲಿ ಧ್ವನಿಸುತ್ತದೆ. ಮೂರ್ಛೆ ಹೋಗಿರುವ ಮಗನ ಬಗ್ಗೆ ತಿಳಿದು ಸತ್ತು ಹೋದನೆಂದೇ ಬಗೆದು ಗಾಂಧಾರಿ ಮತ್ತು ಧೃತರಾಷ್ಟ್ರರಿಬ್ಬರು ಪ್ರಲಾಪಿಸುತ್ತಾರೆ. ಕಡೆಗೆ ಸಂಜಯನು ಅವರನ್ನು ಸಮಾಧಾನಪಡಿಸಿ ವಾಸ್ತವವನ್ನು ಹೇಳ್ತಾನೆ. ದುರ್ಯೋಧನ ಎಚ್ಚೆತ್ತ ಬಳಿಕ ಗಾಂಧಾರಿ ಅವನ ಮನ ಪರವರಿಸಲು ಪ್ರಯತ್ನಿಸ್ತಾಳೆ. ನಾವು ಹಣ್ಣು ಮುದುಕರು, ಎರಡು ಕಣ್ಣಿಲ್ಲದ ಕುರುಡರು, ನಮ್ಮ ಮಾತನ್ನು ಕೇಳುವುದು ಯೋಗ್ಯ. ಯುದ್ಧ ಮುಖವನ್ನು ಬಿಟ್ಟು ಪಾಳೆಯದತ್ತ ನಡೆ. ಸತ್ತವರು ಸತ್ತು ಹೋದರು, ಮತ್ತೆ ಅವರು ಮರಳಿ ಬರುವುದಿಲ್ಲ. ನೀನು ಒಬ್ಬ ನುಡಿದರೆ ನಮಗೆ ಸಾಕು ಅಂತ ಹೇಳ್ತಾಳೆ ಗಾಂಧಾರಿ. ಅಂದರೆ 100 ಮಕ್ಕಳಲ್ಲಿ ಎಲ್ಲರೂ 99 ಜನ ಮಕ್ಕಳು ಸತ್ತೋಗಿದ್ದಾರೆ, ನೀನು ಒಬ್ಬ ಉಳಿದ್ರು ನಮಗೆ ಸಾಕು ಅಂತ ಧೃತರಾಷ್ಟ್ರ ಮತ್ತು ಗಾಂಧಾರಿಯಿಂದ ಇಬ್ಬರು ತಂದೆ ತಾಯಿಯರು ದುರ್ಯೋಧನನಿಗೆ ಅಂತ ಬೇಡ್ಕೊಳ್ತಾರೆ. ನೀನಾದ್ರೂ ಬದುಕು ಅಂತ, ನೀನು ಯುದ್ಧಕ್ಕೆ ಹೋಗಬೇಡ ಭೀಮನ್ ಜೊತೆ ಅಂತ. ಅಂದರೆ ಭೀಮನ್ ಜೊತೆ ಹೋದ್ರೆ ಭೀಮ ಸಾಯಿಸ್ಬಿಡ್ತಾರೆ ಅನ್ನೋ ಅವ್ರಿಗೆಲ್ಲೋ ಒಂದು ಕಡೆ ಭಯ ಇರುತ್ತೆ. ಗಾಂಧಾರಿ ಒಬ್ಬ ತಾಯಿಯಾಗಿ ದುರ್ಯೋಧನನ ಯುದ್ಧ ಮುಖದಿಂದ ತಪ್ಪಿಸಿ ಉಳಿಸಲು ಪ್ರಯತ್ನಿಸ್ತಾಳೆ. ಆದರೆ ಅದಕ್ಕೆ ದುರ್ಯೋಧನ ಒಪ್ಪದಿದ್ದಾಗ ಅಜ್ಜನಾದ ಭೀಷ್ಮನನ್ನು ಕೇಳಿ ಮುಂದುವರಿಯುವಂತೆ ಸೂಚಿಸುತ್ತಾರೆ. ಪಾಂಡವರೊಡನೆ ಬಾಳಲು ಒಪ್ಪದ ದುರ್ಯೋಧನ ತಂದೆ ತಾಯಿಗಳಿಗೆ ತಾನು ಸತ್ತರೂ ನಿಮ್ಮ ಮಗನಂತೆ ಇರುವ ಧರ್ಮರಾಜನೊಡನೆ ಅದು ಹೊಂದಿಕೊಂಡು ಸುಖವಾಗಿ ಬಾಳಿ ಎಂದು ಹೇಳ್ತಾನೆ. ಅದರಂತೆಯೇ ದುರ್ಯೋಧನನ ಅವಸಾನದ ನಂತರ ಮಾಡಬೇಕಾದ ಸಂಸ್ಕಾರಗಳನ್ನೆಲ್ಲ ಮುಗಿಸಿದ ಬಳಿಕ ಧೃತರಾಷ್ಟ್ರ ಮತ್ತು ಗಾಂಧಾರಿಯರು ಪಾಂಡವರನ್ನು ಒಪ್ಪಿಸಿ ತಾವು ತಾಪವನಕ್ಕೆ ತೆರಳುತ್ತಾರೆ. ಧೃತರಾಷ್ಟ್ರ ತಂದೆ ಗಾಂಧಾರಿಯರೊಡನೆ ಕಾಣಿಸಿಕೊಳ್ಳುವ ಧೃತರಾಷ್ಟ್ರನ ಪಾತ್ರವು ದುರ್ಯೋಧನನ್ನು ಒಂದು ಹಂತದಲ್ಲಿ ಮನವೊಲಿಸುವುದಕ್ಕೆ ಸೀಮಿತವಾಗಿದೆ. ಮಗನನ್ನು ಹುಡುಕುತ್ತಾ ರಣರಂಗಕ್ಕೆ ಗಾಂಧಾರಿಯೊಡನೆ ಬಂದ ಧೃತರಾಷ್ಟ್ರನು ಮೂರ್ಛವಾಗಿ ಬಿದ್ದಿದ್ದ ಮಗನು ಸತ್ತಿರುವನೆಂದೇ ಭಾವಿಸಿ ಕುಸಿದು ಹೋಗುತ್ತಾನೆ. ಸಮಸ್ತ ರಾಜರಿಂದ ನಮಸ್ಕೃತನಾದ ತನ್ನ ಮಗನ ಕಾಲುಗಳ ಮೇಲೆ ಕುಸಿದು ಬೀಳುತ್ತಾನೆ. ಕುರುಕುಲ ಚೂಡಮಣಿಯೇ ಹ, ಕುರುಕುಲ ಚಕ್ರವರ್ತಿಯೇ ಹ, ಸಕಲ ದರಿಯ ಒಡೆಯನೇ, ನಿನ್ನನ್ನು ಈ ದುಷ್ಟ ವಿಧಿಯು ಪರಲೋಕಕ್ಕೆ ಅಟ್ಟಿದನೆ ಎಂದು ಪ್ರಲಾಪಿಸುತ್ತಾನೆ. ತದಾನಂತರ ಸಂಜಯನು ವಾಸ್ತವವನ್ನು ತಿಳಿಸಲಾಗಿ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಾನೆ. ಅಂದರೆ ನಿಮ್ಮ ಮಗ ಸತ್ತಿಲ್ಲ, ಮೂರ್ಛೆ ತಪ್ಪಿದ್ದಾನೆ ಅಂತ.
ಎಚ್ಚೆತ್ತು ದುರ್ಯೋಧನನಿಗೆ ಧೃತರಾಷ್ಟ್ರನು ಧರ್ಮರಾಜನು ಇನ್ನು ನಮ್ಮ ಮಾತನ್ನು ಕೇಳ್ತಾನೆ, ಅವನೊಡನೆ ನೀನು ಸಂಧಿಯನ್ನು ಮಾಡಿಕೊ. ಸಂಧಿಗಾಗಿ ಸಂಜಯನನ್ನು ಕಳಿಸುತ್ತಾನೆ. ಭೀಮನ ಮೇಲೆ ನಿನಗಿರುವ ಬದ್ಧ ದ್ವೇಷವನ್ನು ಬಿಟ್ಟುಬಿಡು. ನಿನ್ನ ತಮ್ಮಂದಿರು ಮಕ್ಕಳ ಸಾವಿನಿಂದ ಆಗಿರುವ ದುಃಖವನ್ನು ಮರೆತು ಬಿಡು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿರು ಎಂದು ಆ ಕುರುಡು ತಂದೆ ಮಗನ ಕಾಲು ಹಿಡಿದು ಬೇಡ್ಕೊಳ್ತಾಳೆ. ಆದರೆ ದುರ್ಯೋಧನ ತಂದೆಯ ಮಾತನ್ನ ಕೇಳುವುದಿಲ್ಲ. ಯುದ್ಧ ಮುಖದಿಂದ ಹಿಂದಿರುಗುವ ಮಾತನ್ನು ಆಡುವುದಿಲ್ಲ. ಆಗ ಧೃತರಾಷ್ಟ್ರನು ಅದ್ಭುತವಾದ ಮಾತೊಂದನ್ನು ಆಡ್ತಾನೆ. ತಂದೆಯ ಮಾತನ್ನು ಕೇಳದಿದ್ದರೂ ತಾಯಿಯ ದುಃಖವನ್ನು ನೋಡಿ ಆದರೂ ಈತ ಕರಗಬಹುದೆಂದುಕೊಂಡೆ. ನೋಡು, 100 ಜನ ಮಕ್ಕಳನ್ನು ಎತ್ತ ತಾಯಿಗೆ 100 ದುಃಖಗಳ ತಾಯಿ ಎಂಬ ಹೆಸರಾಗಿದೆ. ಆಕೆ ದುಃಖದ ಮಹಾಭಾರತವನ್ನು ಹೊರುವಂತೆ ನೀನು ಮಾಡಿರುವೆ. ಆದ್ದರಿಂದ ನಿನ್ನ ತಾಯಿಯನ್ನಾದರೂ ನೋಡಿ ಸಂಧಿ ಮಾಡಿಕೊ. ನೀನೊಬ್ಬನಿದ್ದರೆ ನಮಗೆ ಸಾಕು ಎಂದು ಪರಿಪರಿಯಾಗಿ ಕೇಳ್ಕೊಳ್ತಾಳೆ. ಆದರೆ ಅದಾದ್ದಕ್ಕೂ ದುರ್ಯೋಧನ ಮನಸ್ಸು ಬದಲಾಗುವುದಿಲ್ಲ. ಕಡೆಗೆ ಧೃತರಾಷ್ಟ್ರ ನಮ್ಮ ಮಾತನ್ನು ಕೇಳದೆ ವೈರವನ್ನೇ ಸಾಧಿಸಿ ಯುದ್ಧವನ್ನು ಮಾಡಲು ಸಿದ್ಧನಿರುವೆ. ಯುದ್ಧಕ್ಕೆ ಮೊದಲು ನಿನ್ನ ಅಜ್ಜನನ್ನು ಕಂಡು ಆಲೋಚಿಸು. ಅಂದ್ರೆ ಇವರು ಭೀಷ್ಮರಾಜನ್ನ ಅವ್ರನ್ನ ಕೇಳು, ಮಾತಾಡ್ಸು ಅಂತ ಆಲೋಚಿಸು. ಮುನ್ನಡೆ ಇದನ್ನಾದರೂ ನಾನು ನಡೆಸಿಕೊಡು ಎಂದು ಕೇಳ್ಕೊಳ್ತಾನೆ. ದುರ್ಯೋಧನನ ಅವಸಾನದ ನಂತರ ಧರ್ಮರಾಜ ಧೃತರಾಷ್ಟ್ರ ಗಾಂಧರಿಗೆ ನಮಸ್ಕರಿಸಿ, ನೀವೇ ರಾಜ್ಯವಾಳುತ್ತಾ ಇರಿ, ನಮ್ಮನ್ನು ನೋಡಿಕೊಂಡು ನಿಮ್ಮ ಮಕ್ಕಳನ್ನು ಮರೆಯಿರಿ ಎಂದು ಬೇಡಿಕೊಳ್ತಾನೆ. ಆದರೆ ಅದಕ್ಕೆ ಒಪ್ಪದ ಧೃತರಾಷ್ಟ್ರ ಮತ್ತು ಗಾಂಧಾರಿಯರು ಸಂಸ್ಕಾರಗಳನ್ನೆಲ್ಲ ಮುಗಿದ ಬಳಿಕ ತಾಪವನಕ್ಕೆ ಹೊರಡು ಹೋಗ್ತಾರೆ. ಸೊ ನೋಡಿದ್ರಲ್ಲ, ನಾವು ಕತೆಗಳನ್ನ ಓದ್ತಾ ನಮಗೆ ನಾವು ಎಷ್ಟು ಬೇಗ ಓದ್ವಿ ಅಂತಲೇ ನಮಗೆ ತಿಳಿಲಿಲ್ಲ. ಅಷ್ಟು ಚೆನ್ನಾಗಿತ್ತು ಕತೆ. ಆ್ಯಂಡ್ ಸೊ ಇವಾಗ ಸಾರಾಂಶವನ್ನು ನೋಡೋಣ. ಹೀಗೆ ಮಹಾಭಾರತದ ಕಡೆಗೆ ಉಳಿಯುವ ಕೆಲವು ಪಾತ್ರಗಳನ್ನು ತನ್ನ ಕಾವ್ಯದಲ್ಲಿ ತಂದಿರುವ ನಾವು ಅವುಗಳಿಗೆ ಕಾವ್ಯದಲ್ಲಿ ದೊರೆಯಬಹುದಾದ ಸ್ಥಾನವನ್ನು ಯಾವುದೇ ಲೋಪದೋಷಗಳಿಲ್ಲದೆ ಕಟ್ಟಿಕೊಟ್ಟಿದ್ದಾನೆ. ಈತ ಬೇಕಂತಲೇ ಯಾವ ಪಾತ್ರವನ್ನು ಇಳಿಸುವ ಪ್ರಯತ್ನವನ್ನು ಮಾಡಿಲ್ಲ. ಆದರೆ ಕೆಲವು ಪಾತ್ರಗಳು ಆತನ ಕಾವ್ಯ ಕುಸುರಿಯಲ್ಲಿ ಸ್ವಲ್ಪ ವಿಜೃಂಭಿಸಿವೆ. ಸಂಜಯ ಮತ್ತು ಧೃತರಾಷ್ಟ್ರ ಇಬ್ಬರಿಗೂ ಈ ಮಾತನ್ನು ಅನ್ವಯಿಸಬಹುದು. ರನ್ನನ ಮೂಲಕ ದುರ್ಯೋಧನ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ತನ್ನ ಆ ಸ್ಥಾನದಲ್ಲಿ ಕಟ್ಟಿಕೊಳ್ಳಿಸಿಕೊಂಡಿದ್ದಾನೆ. ಇದು ರನ್ನನ ಪರಿಪೂರ್ಣ ಸ್ವಾತಂತ್ರ್ಯ ದೃಷ್ಟಿ ಅಲ್ಲದಿದ್ದರೂ ಈತನ ಕಾವ್ಯಗಳ ಪ್ರಭಾವ ಇವನ ಮೇಲಾಗಿದ್ದರೂ ಈತ ನೀಡುವ ಪಾತ್ರಗಳ ವ್ಯಕ್ತಿತ್ವ ಭಿನ್ನವಾಗಿದೆ. ಸೊ ನಮಗೆ ಪಾತ್ರಗಳನ್ನು ಟಿಪ್ಪಣಿಯಲ್ಲಿ ಕೇಳ್ತಾರೆ. 5 ಮಾರ್ಕ್ಸ್ಗೆ ಕೊಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಆಯಿತಾ, 3 ಅದರಲ್ಲಿ 2 ಆಪ್ಷನಲ್ಲಿ ಒಂದಾರು ಕೊಡ್ತಾರೆ, ಅಥವಾ 3 ಪತ್ರಗಳನ್ನು ಕೊಟ್ಟು ಆನ್ಸರ್ ಬರೀರಿ ಅಂತಲೂ ಕೂಡ ಕೊಡ್ತಾರೆ. ಸೊ ನೋಡೋಣ ಇವಾಗ ಏನೇನು ಪ್ರಶ್ನೆ ಕೇಳ್ತಾರೆ ಅಂತ. ರನ್ನನ ಕಾವ್ಯ ಕುಸುರಿಯಲ್ಲಿ ಅರಳಿರುವ ಭೀಮನ ಪಾತ್ರ ತಿಳಿಸಿ, ಅಥವಾ ಭೀಮನನ್ನು ಇಳಿಸಿದ ದುರ್ಯೋಧನನ್ನು ಏರಿಸಿದ್ದಾನೆ ಎಂಬ ಮಾತಿನ ಹಿನ್ನೆಲೆಯಲ್ಲಿ ದುರ್ಯೋಧನ ವ್ಯಕ್ತಿತ್ವವನ್ನು ಪರಿಚಯಿಸಿ, ಭೀಮಸೇನನ ಪ್ರತಿಜ್ಞೆಗೆ ದ್ರೌಪದಿಯ ಕಾರಣ ಈ ಮಾತನ್ನು ಸ್ಪಷ್ಟಪಡಿಸಿ, ಸಂಜಯ ದುರ್ಯೋಧನ ನಿಜ ಸ್ನೇಹಿತನ ಈ ಗದಯುದ್ಧ ಕಾವ್ಯದಲ್ಲಿ ಹೇಗೆ ಎಡೆ ಪಡೆದಿದ್ದಾನೆ ಅಂತ ವಿವೇಚಿಸಿ, ರನ್ನನ ಕಾವ್ಯದ ನಾಯಕ ಮತ್ತು ಪ್ರತಿನಾಯಕರ ನಡುವಿನ ಸ್ಪಷ್ಟ ವ್ಯತ್ಯಾಸಗಳನ್ನು ಗುರುತಿಸಿ ಈ ಕೆಳಕಂಡ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಗಾಂಧಾರಿ, ಧೃತರಾಷ್ಟ್ರ, ರನ್ನ. ಸೊ ಇವ್ರು ಬಿಟ್ಟು ಏನಪ್ಪ ದ್ರೌಪದಿ ಅಥವಾ ಭೀಮ ಮತ್ತು ದುರ್ಯೋಧನ ಇವ್ರ ಬಗ್ಗೆನೂ ಕೂಡ ಬರೀರಿ ಅಂತ ಕೇಳ್ಬೋದು 10-15 ಮಾರ್ಕ್ಸ್ಗೆ. ಸೊ 20 ಮಾರ್ಕ್ಸ್ ಹೇಳ್ದಾಗೆ ಬ್ಲಾಕ್ 4ಇಂದ ನಿಮಗೆ 20 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ಗೆ ಟಿಪ್ಪಣಿ, 15 ಮಾರ್ಕ್ಸ್ಗೆ ಅವ್ರು 10 ಮಾರ್ಕ್ಸ್ಗೆ ನಿಮಗೆ. ಪ್ರಶ್ನೆ ಪತ್ರಿಕೆ ವಿಭಾಗ ಸಿಯಲ್ಲಿ ಹಳೆ ಪಟ್ಟಿಗಳು ಒಡ್ಡರಾಧನೆ ಮತ್ತು ಗದಯುದ್ಧದ ಸಂಗ್ರಹದ ಬಗ್ಗೆ 30 ಅಂಕಗಳಿಗೆ ಕೇಳ್ತಾರೆ. ನಾನು ಅವಾಗೇ ಹೇಳಿದಾಗೆ 15 ಮಾರ್ಕ್ಸ್ ಬ್ಲಾಕ್ ಸಿ, ಬ್ಲಾಕ್ 3ಇಂದ ಕೇಳ್ತಾರೆ, ಮತ್ತು ಇನ್ನು 15 ಮಾರ್ಕ್ಸ್ ಬ್ಲಾಕ್ 4ಇಂದ ಕೇಳ್ತಾರೆ ಅಂತ. ಸೊ ಬ್ಲಾಕ್ 3ಇಂದನೂ ಕೂಡ 10 ಮಾರ್ಕ್ಸ್ಗೆ ಮತ್ತು ಇನ್ನು 5 ಮಾರ್ಕ್ಸ್ ಟಿಪ್ಪಣಿ ಕೇಳ್ತಾರೆ. ಹಾಗೆಯೇ ಬ್ಲಾಕ್ 4ಇಂದ 10 ಮಾರ್ಕ್ಸ್ಗೆ ಹಾಗೂ 5 ಮಾರ್ಕ್ಸ್ ಟಿಪ್ಪಣಿಗೆ ಕೇಳ್ತಾರೆ. ಸೊ ಅರ್ಥ ಆಯ್ತಲ್ಲ. ಸೊ ಐ ಹೋಪ್ ಯು ಗೈಸ್ ದಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹಾಗೇನೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ನಿಮ್ಮ ಕಾಮೆಂಟ್, ನಿಮ್ಮ ಲೈಕ್ ನನಗೆ ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ನ ಮಾಡೋಕ್ಕೆ ನನಗೆ ಸಪೋರ್ಟಿವ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಷ್ಟಾರೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಓಕೆ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಆಪ್ಷನಲ್ ಕನ್ನಡ ಯಾರು ನಿಮ್ಮ ಫ್ರೆಂಡ್ಸ್ಗಳು ತೊಗೊಂಡಿದ್ರು, ಸೊ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ನಿಮಗೆ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವೀಡಿಯೋ.